ತಾಯಿ ಇದ್ದಿಲ್ಲ ತಂದಿದ್ದಿಲ್ಲ. ಈಗ ನಿಮ್ಮ ಊರಾಗೆಲ್ಲ ಹೆಂಗೆ ಬುದ್ಧಿವಂತರು ಹಿರಿಯರಿದಿಲ್ಲ ಅವರೆಲ್ಲ ಕೂಡಿ ಪರದೇಶಿ ಮಕ್ಕಳು ಅಂತೇಳಿ ಅವಾಗಿನ ಹಿರಿಯರು ಚಲೋ ಇರ್ತಿದ್ರು. ಅವ್ನ ಮಕ್ಕಳು ಲಗ್ನ ಮಾಡಿದ್ರು. ಒಂದು ಹಿರಿಯವಂಗೆ ಲಗ್ನ ಮಾಡಿದ್ರು. ಹಿರಿಯವಂಗೆ ಲಗ್ನ ಮಾಡಿದ ಕೂಡಲೇ ಅವರು ದುಡಿಯಾಕತ್ತಿದ್ರು. ಒಂದು ಕೈಲಿ ಆ ದುಡ್ಡು ಹೋಗಿ ಎರಡು ಕೈಲಿ ದುಡ್ಕೋತ ಸಾವುಕಾರ ಆದರು. ಹೆಣ್ಮಕ್ಳು ಮನ್ಯಾಗ ಅಡುಗೆ ಮಾಡಾಕತ್ತಿದ್ರು, ಗಂಡು ಮಕ್ಳು ಇಬ್ರು ದುಡಿಯಾಕತ್ತಿದ್ರು. ಸಾವುಕಾರಿಕೆ ಬತ್ತು, ಅನುಕೂಲ ಆದರು, ಮಣಿ ಕಟ್ಸ್ಕೊಂಡ್ರು, ಹೊಲ ಹಿಡಿದ್ರು, ಎಲ್ಲ ಮಾಡಿ ಸಾವುಕಾರಿಕೆ ಬತ್ತು. ಹಿರಿಯವ ಊರಾಗ ಅನುಕೂಲ ಆತಂದ್ರೆ ಮತ್ತೆ ಹಿರ್ತಾನೆ ಮಾಡಬೇಕಲ್ಲ, ವಯಸ್ಸಾದಾಗ ಹಿರ್ತಾನೆ ಮಾಡೋರು. ಮತ್ತು ಸಣ್ಣವ ಹೊಲ್ದಾಗ ದುಡ್ತಿದ್ದ, ಅಣ್ಣ ಹಿರ್ತಾನೆ ಮಾಡ್ತಿದ್ದ. ಹಿರಿಯವಂಗೆ ಮಕ್ಕಳು ಭಾಳ ಆಗಿದ್ದು, ಮತ್ತು ಸಣ್ಣವಂಗೆ ಇನ್ನು ಮಕ್ಕಳಾಗಿದ್ದಿಲ್ಲ. ಮಕ್ಕಳಾದ ಕೂಡ ಸಣ್ಣಾಗಿ ಹೇಳ್ತಿ ಸಣ್ಣವ ಏನು ಮಾಡ್ದ, ಅಣ್ಣ ಏನು ಮಾಡ್ದ, ನನಗೆ ಅನುಕೂಲ ಇಲ್ಲಾಗ ನಮ್ಮೂರು ಹಿರಿಯರು ಕೂಡಿ ನನಗೆ ಹೆಣ್ಣು ತೆಗೆದು ಲಗ್ನ ಮಾಡ್ಯಾರ. ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಾನ. ನನ್ನ ತಮ್ಮಗೆ ಹೌದನ್ನ ಅಂತ ಒಂದು ಹೆಣ್ಣು ತೆಗೆದು 4 ಮಂದಿಗೆ ನಾನು ಕೈ ಮ್ಯಾಗ ನೀರು ಹಾಕಿ ಲಗ್ನ ಮಾಡಬೇಕು ಅಂತೇಳಿ ಲಗ್ನ ಮಾಡಿದ. 1 ವರ್ಷ 6 ತಿಂಗಳು ನಡೆಯಾಕೆ ಬಂದರು, ಸೊಸಿ ನಡೆಯಾಕೆ ಬಂದರು. ಆ ಹೆಣ್ಮಗಳು ಹಿರಿಯವನ ಐತಿ ಏನೇ ಇದ್ರು 4 ಮಂದಿಗೆ ದಾನ ಮಾಡೇ ಉಣ್ತಿದ್ರು. ಆ ಹೆಣ್ಮಗಳು ದಾನದ ಕೈ ಇತ್ತು, ದಾನ ಕೊಟ್ಟ ಉಣ್ತೇಳು. ಈಗ ಸಣ್ಣಾಗಿ ಸಸಿ ಬಂದಳು, ಈ ಪತಿಗೆ ದಾನ ಕೊಡ್ತಾಳ, ಮಣಿ ಯಾಕೆ ಉಳ್ತೈತಿ ಅಂದು, ಮಣಿ ಯಾಕೆ ಉಳ್ತೈತಿ ಅಂದು ಗಂಡನ ಬಂದು ಸಣ್ಣ ಮತ್ತೆ ಯಾರು ಕೇಳಿದ್ರು ಗಂಡು ಉದ್ದರು ಎಲ್ಲರ ಕೀಗೆ ಆಗೋ ನಾವು ಮತ್ತೆ ಏನು ಹೇಳ್ದಂಗೆ ಕೇಳ್ದವ್ರು ನನಗೆ ಬಂದು ಏನು ಹೇಳ ಮತ್ತು ನಿಮ್ಮ ಅಣ್ಣನ ಏನು ಹಿಂಗೆ ಮಾಡಾಕತ್ತೇಳ, ಮಣಿ ಎರಕ್ಕೆ ಬೀಳೋದು ಬೇಡ, ನಾವು ಬ್ಯಾರೆ ಆಗೋಣ ಅಂದ್ಕೊಂಡು ನೀವು ತಾಮಿದ್ದಾವ 2-3 ದಿನ ತಲೆ ಕಟ್ಟಿ ಮಕ್ಕೊಂದ. ಅಣ್ಣ ಮತ್ತು 4 ಮಂದಿ ಅಲ್ಲಿ ಇರ್ತಾನೆ ಮಾಡಕ್ಕೆ ಹೋಗಿ ಹೊತ್ತಾಗಿ ಬಂದ. ಮನೆಯಾಗಿದ್ದು ಯಾಕಪ್ಪ ಮನ್ಯಾಗ ಏನು ಮಾಡ್ಯಾರ, ನನಗೆ ಆರಾಮಿಲ್ಲ ಅಂದ. 1 ದಿನ ಬಿಟ್ಟ, 2 ದಿನ ಬಿಟ್ಟ, ಮುಂದೆ ಯಾಕಪ್ಪ ಮತ್ತು ಮನ್ಯಾಗ ಮುಕ್ಕೊಳಕತ್ತಿ ಯಾಕೆ, ಏನಿಲ್ಲ ನಾ ಬ್ಯಾರೆ ಆಗವನ್ನ. ಹೌದಾ, ಸರಿ ಆತ. ಹಿಡಿದು ಸರ್ ನಮ್ಮ ಮನ್ಯಾಗ ಭಾಗ್ಯದ ಲಕ್ಷ್ಮವ ಇದ್ದಳ, ಎಲ್ಲ ಅನುಕೂಲ ಆತ. ಮತ್ತಿನ್ನು ಇದ್ರ ಲಕ್ಷ್ಮವ ಬಂದು ಹೊಕ್ಕಾಳ, ಬ್ಯಾರೆ ಆಗೋಣ ಏನು ಬೇಕು. ಮತ್ತು ನೋಡಪ್ಪ, ನಾನು 10 ಮಂದಿ ಕಟ್ಟಿ ಮೇಲೆ ಕೂತು ನ್ಯಾಯ ಹರಿದು ಬರ್ತೀನಿ, ಮತ್ತು ನಾ ಪಾಲ ಮಾಡಿರ್ತೀನಿ, ನಿನಗೆ ನಾ ಪಾಲ ಮಾಡಿರ್ತೀನಿ, ನಿನಗೆ ಬೇಕಾದ ತಗೋ, ನೀ ಬಿಟ್ಟು ಉಳ್ದದ್ದು ನಾ ತಗೋತೀನಿ ಅಂತ 4 ಮಂದಿಗೆ ಬುದ್ಧಿ ಬಲ್ಲ ಹಿರಿಯ ಹೇಳ್ದ. ಪಾಲ ಮಾಡ್ದ. ಅವೆಲ್ಲ ಚಲೋ ತಗೊಂಡ, ದೊಡ್ಡ ಹೊಲ ದೊಡ್ಡ ಮಣಿ ಎಲ್ಲ ತಗೊಂಡ, ಎಲ್ಲ ಇದು ಆತು. ಆದ ಕೂಡ್ಲೇನ ಮುಂದೆ ಹಿರಿಯವಂಗ ಮತ್ತು ನಿಮ್ಮ ಮಕ್ಳು ಭಾಳ ಅದು ಬಡತನ ಬತ್ತು. ಭಗವಂತ ಅವ್ರ ಬಡತನಕ್ಕೆ ನೋಡ್ಲಾರ್ದಕ್ಕೆ ಸ್ವಾಮಿಗಳ ಆಕಾರಾಗಿ ಜಂಗಮನ ಆಕಾರಾಗಿ ಭಿಕ್ಷಾಂದೇಯಿ ಅಂದ. ಹೋಗಿ ಭಿಕ್ಷಾಂದೇಯಿ ಅಂದ ಕೂಡ್ಲೇನ ನೋಡ್ಕೇರಿಂದ ಹೆಣ್ಮಾಳು ಬೀಸಾಕ್ ಕೂತಿರು. ಮಂದಿ ಮತ್ತೆ ಕಡ ಇಸ್ಕೊಂಬಂದು ಜೋಳ ಇಸ್ಕೊಂಡ್ ಮಕ್ಕಳಿಗೆ ನುಚ್ಚು ಮಾಡಕ್ಕೆ ಬೀಸಾಕ್ ಕೂತಿರು. ಅವ್ನು ಭಿಕ್ಷಾಂದೇಯಿ ಅದಾಗಿದ್ದಿನ ನೀಡಿದ್ರು ರೂಢ ಆಗಿ. ಇವತ್ತಿಗೂ ನೋಡ್ಕೊರಿ ನೀವು, ಶ್ರೀಮಂತರ ಮನೆಯಾಗಿದ್ದವ್ರು ಹೆಣ್ಮಕ್ಳು ಒಂದಿಟ್ಟು ಅವ್ರಿಗೆ ಬಡತನ ಬಂದರು, ತಮ್ಮ ಶ್ರೀಮಂತಿಗೆ ಗುಣ ಬಿಟ್ಟಿರಂಗಿಲ್ಲ. ಗಂಡ್ಮಕ್ಳಾಗಲಿ ಹೆಣ್ಮಕ್ಳು ಅವ್ರ ದೊಡ್ಡ ಗುಣ ಬಿಟ್ಟಿರಂಗಿಲ್ಲ. ಅವ್ರು ಆಕೆ ಏನು ಮಾಡಿ ಜೋಳ ನೀಡಕ್ವಾಳು, ನಿನ್ನ ಮನ್ಯಾಗ ಒಂದು ಬಿಸುಕಲ್ಲು ಐತೆಪ್ಪ ನೀ ಕೊಟ್ಟಿದ್ದು ಅದು. ಆಕೆ ಅಲ್ಲೇ ಮಗ್ಗಲ ಮನ್ಯಾಗ ನ್ಯಾರ ಆಚೆ ಕಡೆ ಬಗ್ಲಾಗ ಕೂತೇಳು. ಐನಾರು ಏನು ಊಟ ಕೊಡ್ತಾನೆ, ಬಿಸುಕಲ್ಲು ಕೊಡ್ತಾನೆ ಅಂತಿದ್ರು. ಬೀಸ್ಕೊಂಡು ಬೀಸ್ಕೊಂಬ ಅಂದ. ಬೀಸ್ಕೊಂಡು ತಂದು ನಿನ್ನ ಮನ್ಯಾಗ ಗಡಿಗೆ ಐತಿಲ್ಲ, ಐತೆಪ್ಪ ನೀ ಕೊಟ್ಟಿದ್ದು ಅಂದ ಕೂಡ್ಲೇನ ಅದನ್ನ ನುಚ್ಚು ಮಾಡ್ಕೊಂಡು ನುಚ್ಚು ಮಾಡ್ಕೊಂಡು ಆ ಒಲೆ ಮ್ಯಾಗ ನುಚ್ಚು ಮಾಡ್ಕೊಂಡು ಆ ಗಡಿಗೆ ಹಿಂಗೆ ತೊಗೊಂಬಂದ್ರು. ನನ್ನ ತಲೆ ಮ್ಯಾಗ ಇಡೋದು, ನಿಮ್ಮ ಹೇಳ್ತೀನಿ. ಸತ್ಯಕ್ಕೆ ದೇವ್ರು ಎಂಥ ಶಕ್ತಿ ಕೊಡ್ತಾನೆ ಅಂತ ನೋಡ್ಕೊರಿ. ನನ್ನ ತಲೆ ಮ್ಯಾಗ ಹಿಡಿಯವ ಯಪ್ಪ ಸುಡ್ತೈತೆ ಅದು. ಇಲ್ಲವ ಇಡು ನನ್ನ ತಲೆ ಮ್ಯಾಗ ಅಂದ ಕೂಡ್ಲೇನ ಹುಟ್ಟೈತೆವ ಐತೆ ತೊಗೊಂಬ 5 ಸುತ್ತ ಹಾಕಿ ಈ ಗಡಿಗೆ ಬಡ್ದು ಬಿಡುವ. ಯಪ್ಪ ನುಚ್ಚು ನಿನ್ನ ಮ್ಯಾಗ ಬಿಟ್ಟು ಸುಡ್ತೈತಿ, ಮೊದಲ ತಲೆ ಸುಡಾಕತ್ತೈತಿ, ಮತ್ತಿನ ಅದೊಟ್ಟು ಹಿಂಗೆ ಸುಡ್ತೈತಿ, ಹ್ಯಾಂಗೆ ಬ್ಯಾಡ್ಯಪ್ಪ, ನಿಮ್ಮ 5 ಸುತ್ತ ಹಾಕಿ ಬಡ್ದಾರ ಬಡಿಯ. ನಾ ಈ ಕಡೆ ಹೊರಗೆ ನಿನ್ನ ಮನೆ ಕಡೆ ಹೊರಗೆ ನಿಂದಿರ್ತೀನಿ, ಬಡ್ದು ಆ ಮನೆ ಕಡೆ ಹೊರಗಿನ ಬಾಜು ಬಾಗಲ್ದಾಗ ಒಳಗೆ ನಿಂತು ಹೊರಗಿನ ಬಡ್ದು ಬಿಟ್ಟ. ಮಣಿ ತುಂಬ ಮುತ್ತು ರತ್ನ ಬೆಳಕು ಬಿತ್ತು. ಆಕೆ ಕಿಟಕಿ ಕೂತು ನೋಡ್ತಿದ್ದಳಲ್ಲ ಸಣ್ಣಾಕಿ, ಅಯ್ಯ ಇದೇನು ದೊಡ್ಡ ಆಗದ. ಈ ಊರು ಏನಾರು ಸಿಗ್ಲಿಕ್ಕೆ ಮುಂದಿನ ಊರಿಗೆ ಹೋಗಿ ಏನಾರು ಕರ್ಕೊಂಬರ್ತೀನಿ.
ಇಷ್ಟ ಅದಲ್ಲ ಏನು ದೊಡ್ಡಾಗದ ಅಂದ್ರೆ ಅಂದ ಕೂಡ್ಲೇಣ ಮತ್ತೇನು ಕೇಳ್ತಿ ಮಣಿಯಾಗ ಗಡ್ಗಿ ದೊಡ್ಡ ಹುಟ್ಟು ತಂದಿದ್ರು ಗಡ್ಗಿ ಮಾಡಿ ಇಟ್ಟಿದ್ದು ನುಚ್ಚು ಹೊಡೆದು ಇಟ್ಟಿದ್ರು ಎಲ್ಲ ತಯಾರು ಮಾಡಿ ಇಟ್ಟಿದ್ರು ಗಂಡ ಗಳಕ್ಕೆ ಹೋಗಿ ಬರ್ತಿತ್ತು ಎಟ್ಟತ್ತದ ಏನು ಕೇಳ್ತಿಲ್ಲ ನನಗಪ್ಪ ಯಾಕಂದ ಹೋಗಿ ಐನಾರು ಕರ್ಕೊಂಬ ಹೋಗಂದ ಐನಾರು ಕರ್ಕೊಂಬಂದು ಒಬ್ಬ ಐನಾರು ಕಟ್ಟ ಮಾಡಿಸ್ಕೊಂಡ್ ನಾದಿಗಾರ ಮನೆ ಮುಂದೆ ಕಟ್ಟ ಮಾಡಿಸ್ಕೊಂಡು ಹೊಂಟಿದ್ದ ಗುರುಗಳೇ ಅಂದ ಯಾಕೆ ನಮ್ಮ ಮನೆಗೆ ಬರ್ಬೇಕಂತ ನಮ್ಮ ಹೆಣ್ಮಕ್ಳು ಕರ್ದಾರ ಬರ್ಬೇಕು ಹೌದಾ ಬೇಷ್ ಹತ್ತು ನಡಿ ಮರ ಅಂತ ಹೇಳ್ಕಂದ ಹಗರ್ಕ ಅವ್ರ ಮನೆಗೆ ಹೊಂಟ ಜೋಳ ನೀಡಕ್ಕೆ ಬಂದ್ರು ಸೆರಗು ಹೊಡ್ಲ ಎಂದ ಕಂಡಿ ಇಲ್ಲ ನಿಮ್ಮ ಮನ್ಯಾಗ ನೀವು ಕಲ್ಲು ಐತಿಲ್ಲ ಅಂತ ಕೇಳ ಅಂದ್ರು ನಿಮ್ಮ ಮನ್ಯಾಗ ಕಲ್ಲು ಐತಿಲ್ಲ ಅಂದ ಹೊಡ್ಕೊಂಬಂದ್ಳು ನೀಡಕ್ಕೆ ಬಂದು ನಿಮ್ಮ ಮನ್ಯಾಗ ಗಡಿಗೆ ಐತಿಲ್ಲ ಅಂತ ಕೇಳ ಅಟ್ಟ ಕೊಡುವಂಗೆ ಕಾಣ್ತಾರಂತ ನಾವು ಸ್ವಾಮಿ ಅಟ್ಟ ಕೊಡುವಂಗೆ ಕಾಣ್ತಾರ ಆಯ್ತಲ್ಲ ನಿಮ್ಮ ಮನ್ಯಾಗ ಗಡಿಗೆ ಅಂತ ಆಯ್ತು ಅಂದ್ ಕೂಡಲೇ ನಿಮ್ಮ ಮುಂದೆ ಹೇಳ್ತೀನಿ ಅಟ್ಟ ಕೊಡ್ತಾ ತಿಳ್ಕೊಂಡು ಹೋಯ್ತು ಒಲಿ ಮ್ಯಾಗ ಇಟ್ಟಿದ್ರು ನುಚ್ಚಾಕಿ ತಿರ್ಕೊಂಡು ತೊಗೊಂಡು ಬಂದಳು ದೋತ್ರ ಪಾಟ್ಯಾಗ ಹಿಡ್ಕೊಂಡು ಅವ್ನು ಸ್ವಾಮಿ ಹಿಡ್ಕೊಳಕ ಅಯ್ಯ ಏನ ಸ್ವಾಮಿ ನೀ ತಲೆ ಮ್ಯಾಗ ಇಡೋನಂದ್ರು ಯಾವಾಗ ಸುಡ್ತೈತಿ ಹಂಗೆ ಮಾಡಲಿ ಅಂದ ತಲೆ ಮ್ಯಾಗ ಇಡೋನಂದ್ರು ತಲೆ ಮ್ಯಾಗ ಇಡೋದು ಅದು ಹಂಚ್ಕೂತು ತಲೆ ಮ್ಯಾಗ ಇಡುವ ಅಂತು ಹೋಗಿ ತಲೆ ಮ್ಯಾಗ ಇಟ್ಟು ಹುಟ್ಟು ತೊಗೊಂಡು ಸುತ್ತಾಕಿ ಬಡದು ಬಿಟ್ಲು ಅವು ಸ್ವಾಮಿ ಮೈ ತುಂಬ ಹುಟ್ಟು ಬಿದ್ದು ಬಿಡ್ತು ಹಂಗೆ ಅವರು ಹಂಗಾದ್ರು ಭಕ್ತಿ ಮಾಡೋರು ಹಿಂಗಾದ್ರು ಧರ್ಮಕ್ಕೆ ಯಾವಾಗಲೂ ದೇವ್ರು ಇರ್ತಾನೆ ಅಣ್ಣೆ ಮಾಡಬೇಡ ಅಣ್ಣೆ ಕಳಗಾಲ ಅಂತೇಳಿ ಯಾವಾಗಲೂ ಇರ್ತೈತಿ ಒಬ್ಬರ ಮನೆಗೆ ಕೆಡ್ಸೋ ಉದ್ಯೋಗ ಮಾಡಬೇಡ್ರಿ ಧರ್ಮಲೇ ಇರ್ರಿ ಅಂತ ಹೇಳ್ತಾ ಒಂದಿಷ್ಟು ಮಂದಿ ಒಂದಿಬ್ಬರು ಗಂಡ ಹೆಂಡತಿ ಸಿರ್ಸಲ್ಗೆ ಹೊಂಟಿದ್ರು ದೇವ್ರಿಗೆ ಸಿರ್ಸಲ್ಗೆ ಹೊಂಟಾಗ ಉವಾಸು ತಿರ್ಕೊಂಡು ಒಂದು ಬ್ರಾಹ್ಮಣರ ಮುದುಕಿತ್ತು ಅವ್ರಿಬ್ರು ಗಂಡ ಹೆಂಡತಿ ನಡ್ಕೋತ ಹೊಂಟಿದ್ರು ಸಿರ್ಸಲ್ಗೆ ಹೋಗಿ ಮುಂದೆ ಆ ಮುದುಕಿ ಅಪ್ಪ ನೀವು ಸಿರ್ಸಲ್ಗೆ ಹೋಗಿರತ್ತೇಳಿ ಏನು ಮಾಡ್ಯಾಳ ಅಂದ್ರೆ ಆ ಮುದುಕಿ ಅವ್ರಿಗಿಬ್ರಿಗೆ ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಳು ಆ ಹೋಳ್ಗೆ ಭಾಳ ಸೇಯಿದ್ದು ಊಟ ಮಾಡಿ ಎಲ್ಲ ಅವಾಗ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಬಂದರು ಮುಂದೆ ಏನು ಹೇಳ್ದ ಮಾನ್ಯ ಗಂಡು ಹೆಂಡತಿಗೆ ಹೇಳ್ದ ಮಾನ್ಯ ಬ್ರಾಹ್ಮಣರ ಮುದುಕಿ ಹೋಳ್ಗೆ ಏನು ಚಂದ ಮಾಡಿತ್ತು ನೀನು ಅಂತ ಹೋಳ್ಗೆ ಮಾಡಿ ಅಯ್ಯೋ ಹೋಗ್ಯಾರ ಹೋಗಿ ಬಾ ನೋಡಿ ನಾ ಹೋಳ್ಗೆ ಮಾಡ್ತೀನಿ ಅಂತ ಹೇಳಿ ಕೇಳಿದ ಬ್ಯಾಳಿಗೆ ಹಾಕಿಗಳು ಹೂರ್ಣ ಹರಿದಳು ಹಿಟ್ಟು ನಾದಿಳು ಎಲ್ಲ ಮಾಡಿದಳು ಎಲ್ಲ ಮಾಡಿಕೆರಿಂದ ಆ ಹೆಣ್ಮಾಡಿ ಏನು ಮಾಡಕತ್ತಿಳು ಅಂದ್ರು ಆ ಕಣಕದಾಗ ಹೂರ್ಣ ಇಟ್ಟು ಹೋಳ್ಗೆ ಮಾಡಿದ್ರೆ ಹೋಳ್ಗೆ ಹಾಕಿದ್ದು ಆಕಿ ಏನು ಮಾಡ್ದು ಹೂರ್ಣದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕಿ ಹೋಳ್ಗೆನೇ ಬರ್ತಿರಾಕಿಲ್ಲ ಹಿಂಗೆ ಮಾಡಿ ಏನು ಮಾಡಿಳು ಆ ಐನಾರು ಮುದುಕಿ ಬ್ರಾಹ್ಮಣರ ಮುದುಕಿ ತಲೆ ಬೋಳ್ಸ್ಕೊಂಡಿತ್ತು ಆ ತಲೆ ಬೋಳ್ಸ್ಕೊಂಡ್ರೆ ಹೋಳಿಗೆ ಬರುವಂಗೆ ಕಾಣ್ತಾವ ಅಂತೇಳಿ ನಾದಿಗೆಯವ್ರು ಅವ್ನ ಮನೆ ಮುಂದೆ ಏಯಪ್ಪ ಬಾಯ್ಲಿ ಹಂಗೆ ನಾನು ತಲೆ ಬೋಳ್ಸುವ ಯಾಕೆ ಅಂದ ಯಪ್ಪ ನಾ ಹೋಳ್ಗೆ ಮಾಡ್ಬೇಕಪ್ಪ ತಲೆ ಬೋಳ್ಸುವ ಅಂದ ತಲೆ ಬೋಳ್ಸ್ಕೊಂಡ್ರು ಕರಾಕರ್ ತಲೆ ಬೋಳ್ಸ್ಕೊಂಡ್ರು ಆ ಗಂಡಂದು ಗಳಿಗೆ ಮೇಲೆ ದೋತಿತ್ತು ಅದನ್ನು ಉಟ್ಕೊಂಡು ಮತ್ತೆ ಹೋಳಿಗೆ ಮಾಡಾಕ್ವಾಳೆ ಅದು ಕಣಕದಾಗಿಟ್ಟು ಹೂರ್ಣ ಇಟ್ಟಿದ್ರೆ ಯಾಕಿತ್ತು ಆ ಹೂರ್ಣದಾಗ ಕಣಕ ಇಡಾಕಿ ಹೋಳಿಗೆ ಮಾಡಾಕ ಅದು ಬೆಲ್ಲಣಿಗೆ ಎತ್ತಿ ಹೋಳಿಗೆ ಕೆಟ್ಟಬಿಡು ಹಿಂಗೆ ಮಾಡಾಕ ಹತ್ತಿಳು ಗಂಡ ಆಷಾಢದಿಂದ ಗಳೆ ಹೊಡೆದು ಮನೆಗೆ ಬಂದ ಬಾರ ಎಟ್ಟೋತತ್ ಬಾ ಅಂದ ಅವ ಹೇಳ್ತದ ನಮಸ್ಕಾರ ಅಮ್ಮಾರ ಅಜ್ಜಿಯಾರ ಯಾವಾಗ ಬಂದಿರ ಬ್ರಾಹ್ಮಣರ ಮುದುಕಿನ ಮಾಡಿದ್ದವ ಅಜ್ಜಿಯಾರ ಯಾವಾಗ ಬಂದಿರಿ ಅಂತ ಏನು ಅಜ್ಜಿಯಾರ ಬಾಣ ನೀನು ಏತಿದ್ದೀರ ಅಂತ ಹಿಂಗ್ಯಾಕೆ ನೀನು ಆಕಾರ ಅಂದ ಹೋಳಿಗೆ ಮಾಡೋ ಸಂಬಂಧ ಹಿಂಗಾಗಿಲ್ಲ ಅಂತ ಹೆಂಗೆ ಮಾಡಿ ಹಿಂಗೆ ಮಾಡೀನಿ ಅಂದ ಹಿಂಗೆ ಇದ್ರ ಮಾಡಿ ಅಲ್ಲ ಬರ್ತಲ್ಲಿ ದೇವ್ರು ಬುದ್ಧಿ ಕೊಟ್ಟಿದ್ದ ಗಂಡ ಹೆಂಗೆ ಹುಚ್ಚರಿ ಇಲ್ಲಿ ಅಡ್ಡಾಡಿ ಗಂಡ ಸೆನೆ ಇರ್ತಾನಂತ ಸುಳ್ಳಲ್ಲ ಅದು ಹಂಗ್ಯಾಕೆ ಮಾಡಿದೆ ಹಿಂಗೆ ಮಾಡಿ ಮತ್ತೊಮ್ಮೆ ಕಣಕದಾಗ ಹೂರ್ಣ ಇಟ್ಟು ಮಾಡಬೇಕು ನೋಡ್ಬೇಕು ಅಂದ ಅಯ್ಯೋ ನಿನಗೆ ಕರ್ದ ನನಗೆ ಬರೋದಿಲ್ಲ ಅದಂತ ಕಣಕದಾಗಿಟ್ಟು ಮಾಡಿ ಹೋಳ್ಗೆ ಮಾಡಾಕತ್ತು ನಾ ಎಲ್ಲಿ ಹೋಗಿ ನಾದಿಗಾರ ಮನೆಗೆ ಹೋಗಿ ತಲೆ ಬೋಡ್ಸ್ಕೊಂಡ್ಬರ್ತೀನಿ ಹೋಳ್ಗೆ ಮಾಡಾಕತ್ತೇಳಿ ಆ ಮುದುಕಿ ಹೆಂಗೆ ಎಲ್ಲರೂ ಮಾಡಬೇಕಾದದ್ದನ್ನು ನೋಡಬೇಕಾದದ್ದನ್ನು ಹಿರ್ತಾನೆ ಮಾಡೋದಾಗೋದು ಎಲ್ಲರೂ ಒಂದೇ ಇರ್ತದೆ ಒಬ್ಬ ಎಲ್ಲರೂ ಹಿರ್ತಾನೆ ಮಾಡ್ತಿದ್ದಾರೆ ಎಲ್ಲ ಹಿರ್ತಾನೆ ಮಾಡುವಾಗ ಅಂತಂಬ್ರ ನ್ಯಾಯ ಬರೋದು ಹಿರ್ತಾನೆ ಮಾಡುವಾಗ ಹಗಲೆಲ್ಲ ನೀನೇ ಹಿರ್ತಾನೆ ಮಾಡೋದು ನಾನು ಒಮ್ಮೆ ಮಾಡೋಣ ಹಿರಿಯ ಅನ್ನೋದು ಹೌದಾ ಬಾ ಅವ ಏನು ಮಾಡಿದ ಒಬ್ಬ ಮನ್ಯಾಗ ತಾಯಿ ಸತ್ತಿದ್ರು ಅವನ ತಮ್ಮನ ಕರ್ಕೊಂಡು ಹೋಗಿ ಏನಂದ ಹಾದ ಅಲ್ಲಿಗೆ ಅವ್ರು ಸಾವುಕಾರ ಬಂದ್ಗತ್ತೆ ಹೊಲಕ್ಕೆ ಹತ್ತಿದ ಮಗ ತಾಯಿ ಸತ್ತವ ಯಪ್ಪ ನಮ್ಮವ್ವ ಹಿಂಗಿರಿ ಇಲ್ಲಪ್ಪ ನಿಮ್ಮವ್ವ ತಾಯಿ ನಿಮ್ಗೊಬ್ಬಗ ತಾಯಿ ಆಗಿದ್ದಿಲ್ಲ
ಊರಿಗೆ ಎಲ್ಲ ತಾಯಿಯಾಗಿದ್ದಳು ಅಂತ ಹೇಳಿದೆ. ಹೇಳ್ಕೊಂತ ಅವ್ನು ಸಮಾಧಾನ ಮಾಡಿ ಹೋದ. ಇವ್ನು ಹಿರ್ತಾನೆ ಮಾಡೋ ಈಟ ಹೋದಲ್ಲ, ನಾ ಎಲ್ಲ ಮಾಡ್ತಾನೆ ಹಿರ್ತಾನೆ, ಏನು ದೊಡ್ಡ ಆಗೋದಲ್ಲ, ನೀ ಒಬ್ಬನೇ ಹಿರ್ತಾನೆ ಮಾಡೋ, ನಾನು ಮಾಡ್ತೀನಿ ಅಂದ. ಮುಂದೆ ಒಬ್ಬರ ಮನ್ಯಾಗ ಒಬ್ಬನ ಏನು ತೀರ್ಕೊಂಡಿದ್ರು. ಇವ ಅವ್ರ ಮನೆಗೆ ಹೋದ. ತಮ್ಮ ಹೋಗಿ ಕೇಳಿದ, ನೀನು ಹೇಳ್ತು ಅಪ್ಪಗೆ ಹೇಳ್ತಲ್ಲ ಮರ, ನಮ್ಮ ಊರಿಗೆ ಹೇಳ್ತಾಗಿದ್ರು ಅಂದ್ಬಿಟ್ಟು ನಿಂತು ಗಟ್ಟಿ ಮ್ಯಾಗ ಕೊಟ್ಬಿಟ್ಟ. ಅದಕ್ಕೆ ಯಾವುದೇ ಆಗಲಿ ಬುದ್ಧಿ ನಮ್ಮ ಹತ್ರ ಚಲೋ ಇರಬೇಕು, ಅರ್ಥ ಮಾತಾಡಬೇಕು. ಮಾತಂದ್ರೆ ಹೆಂಗಿರ್ಬೇಕಂದ್ರೆ, ಏನೆಲ್ಲ ಮಾಡೈತಿ ಮಾತು, ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ ತಿರ್ಕೊಳಕ್ಕೆ ಹಚ್ಚಿದ್ದು ಮಾತು, ತಿರ್ಕಗೆ ಅಧಿಕಾರ ಕೊಟ್ಟದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗೆ ಮರಗಿಸಿದ್ದು ಮಾತು, ಊರಿಗೆ ಊರಿಯ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಹೂವಿನ ಹೆಂಗ ಅರಳಿದ್ದು ಮಾತು, ಮುಳ್ಳಿನ ಹೆಂಗ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸವಿಯಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲದವರ ಬಾಯಾಗ ಗಿಲ್ಲಾದ ಮಾತು, ಬೀಳಿಗೆ ಬಿದಿರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ, ನಾ ಏನು ಇಷ್ಟೊತ್ತಕ ಹೇಳಿದ್ದೆಲ್ಲ ಏನೂ ಇಲ್ಲ. ನಮ್ಮ ಏನು ಹಿರಿಯರು ಅಂತ ಹೇಳ್ಕೋತ ಬೈದ್ರೆ ಸುಮ್ಮನೆ ನೆಪ್ಪಿಟ್ಟು ನನಗೆ ತಿಳಿದಟ್ಟು ಮಾತಾಡೀನಿ. ನಿಮ್ಮೆಲ್ಲ ಬಲ್ಲವ್ರು, ನೀವೆಲ್ಲ ಬಂಗಾರನ್ನ ಹೊರಗೆ ಹೆಚ್ಚಿ ನೋಡುವಂಥವ್ರು. ನೀವು ಕಾಶಿ ಸೋಸಿ ನೋಡ್ತಾನೋ ಬಂಗಾರ, ಬೆಲಿಕಟ್ಟಿ ಮಾರ್ತಾನೋ ಪತ್ತಾರ, ಹೊರಗಲಿಗೆ ಹಚ್ಚಿ ನೋಡ್ತಾನೋ ತಿಕ್ಕಿ ತಿಕ್ಕಿ, ತಿಕ್ಕಿದ ಕಲ್ಲಿಗೆ ಹತ್ತುವಂಗ ಬಂಗಾರ ಚಿಕ್ಕಿ, ರಾಜ ಸತ್ಯವಾಣನ 2 ಕೈ ಕಡಿಸಿದ, ಹರಿಶ್ಚಂದ್ರ ರಾಜನ ಕರ್ಕೊಂಡೋಗಿ ಸುಡುಗಾಡ ಕಳಿಸಿದ, ಹೇಮರೆಡ್ಡಿ ಮಲ್ಲಮ್ಮನ ಹರಿಸಿದ ಬುತ್ತಿ ಉಂಡ, ಸಿದ್ದರಾಮ ಜಿಗುವಾಗ ಕೈ ಹಿಡ್ಕೊಂಡ, ಕಾಡಿ ಕಾಡಿ ನೋಡ್ತಾನೋ ಬಲ್ಲಿದ ಶರಣನ್ನ, ಕರ್ಣ ಇಟ್ಟ ಕಾವ್ತಾನೋ ನಂಬಿದವರನ್ನ, ಗಟ್ಟಿ ಬಂಗಾರ ಗುರುತಾದ್ರೆ ಅವನ ಮನಸ್ಸಿಗೆ, ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ನಂಬಿದವರಿಗೆ, ಬೀಳಿಗೂರ ಬಿದಿರಿಸಿದ್ದಪ್ಪ ಹಾಡ ಕಟ್ತಾನೋ, ಕುತ್ರ ನಿತ್ರ ಪತ್ತಾರಗೂಡ ವ್ಯಾಪಾರ ಮಾಡ್ತಾನೋ, ಕುತ್ರ ನಿತ್ರ ಪತ್ತಾರಗೂಡ ವ್ಯಾಪಾರ ಮಾಡ್ತಾನೋ ಅಂತ ಹೇಳ್ತಾ, ಇವತ್ತೆಲ್ಲ ಬಲ್ಲವ್ರ ಮುಂದೆ ನನಗೊಂದಿಟ್ಟು ಏಟ್ ಬಂದಟ್ ಹೇಳಿನಿ. ಡೊಳ್ಳಿನ ಪದ್ದವರು ಇಲ್ಲಿ ಶಾಣ್ಯಾರು, ಇಲ್ಲಿ ಡೊಳ್ಳಿನ ಪೇಳದ ಮ್ಯಾಳ ಐತತ್ತ ದೇವ್ರ ಹೇಳಿದ್ರು. ಎಲ್ಲರೂ ನೆಳ್ಳವರು ಇಲ್ಲಿ, ಎಲ್ಲರೂ ನೆಳ್ಳವರು, ಉಪ್ಪಿನವನ ನೋಡಿ ತೆಂಗಿನಕಾಯಿ ಹಣ ಎಲ್ಲರೂ ನೆಳ್ಳವರು, ಮಳೆ ಆದರೂ ತೋದಿತ್ತಂತ ಉಪ್ಪಿನವನ ಹೇಳ್ತಾನು, ಉಪ್ಪಿನವನ ನೋಡಿ ತೆಂಗಿನಕಾಯ ಸುಳ್ಳಣ್ಣು ಹೇಳ್ತಾನು. ಎಷ್ಟೋ ಮಂದಿ ದೇವರಾಬಿ ಹೋಗ್ತಾರೆ, ಮಕ್ಕಳು ಹೆಚ್ಚಾಗಿ, ಮಕ್ಕಳಿಲ್ಲವ್ರು ಹರಕಿ ಹೊರ್ತಾರೆ ದೇವರ ಗುಡಿಗೆ ಹೋಗಿ, ವಯಸ್ಸಾದವ್ರು ಅಂತಾರೆ ಮದುವೆ ಯಾಕಾದೇವ ಅಂತ, ಹರಿಯದವ್ರು ದೇವ್ರ ಗುಡಿ ಸುತ್ತಾರೆ ಮದುವೆ ಆಗಲಿ ಅಂತ. ಬಾಳ್ಯದೊಳಗೆ ಎಲ್ಲ ಮಂದಿ ನೆಳ್ಳೋದೈತಿ, ನೆಳುತ್ತು ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗೋದೈತಿ. ಎಲ್ಲರೂ ನೆಳ್ಳವರು ಇಲ್ಲಿ, ಎಲ್ಲರೂ ನೆಳ್ಳವರು, ಉಪ್ಪಿನವನ ನೋಡಿ ತೆಂಗಿನಕಾಯಿ ಎಲ್ಲರೂ ನೆಳ್ಳವರು. ಹಂಗೆ ನೆಳ್ಕೋತ ನಮ್ಮ ತಿಳಿಯೈತಿ, ಹಂಗಾತು ಹಿಂಗಾತು ಹೇಳ್ಕೋತ ಹೋಗೋದು. ಈ ಬದುಕು ಇಷ್ಟ ಐತಿ. ಇದ್ದರಾಗ ನೋಡ್ರಿ, ನಾವು ಭಾಳ ದಿನ ಬದುಕಬೇಕಂತಿರ್ತೇವಿ, ಆಯುಷ್ಯ ತಟ್ಗೆ ಇರ್ತದೆ. ನಮ್ಮ ಭಾಳ ಭಾವನೆಗಳನ್ನು ಬರಿಬೇಕಂತಿರ್ತೇವಿ, ಟಪಾಲು ಸಾಂದಿರ್ತೈತಿ. ನಾವು ಭಾಳ ಮಾತಾಡ್ಬೇಕಂತಿರ್ತೀವಿ, ಟೈಮ್ ಇರ್ತೈತಿ. ಆ ಟೈಮ್ದೊಳಗೆ ನಾವು ಮಾಡ್ಬೇಕು. ಇದ್ರಾಗ ಶುದ್ಧ ಮಾಡ್ಕೊಂಡು. ಈಗ ನೋಡ್ರಿ, ನೀವು ಈ ಭೂಮಿ ಮೇಲೆ ಮರ ದೊಡ್ಡದಲ್ಲ, ಈ ಭೂಮಿ ಮೇಲೆ ಮರ ದೊಡ್ಡದಲ್ಲ, ಮರನ್ನ ದೊಡ್ಡದು ಮಾಡಿದಂಥ ಭೂಮಿ ದೊಡ್ಡದು. ನೀರೊಳಗೆ ಮೀನ ಮಸಳಿ ದೊಡ್ಡವು ಅಲ್ಲ, ಅವನು ದೊಡ್ಡ ಮಾಡಿದಂಥ ನೀರು ದೊಡ್ಡದು. ಸಮಾಜದೊಳಗೆ ಪುರಾಣ ಹೇಳೋರು, ಕೀರ್ತನ ಹೇಳೋರು ದೊಡ್ಡವ್ರಲ್ಲ, ಕೂತ್ ಕೇಳೋರು ನೀವು ದೊಡ್ಡವರು. ನೀವಿದ್ರೆ ಎಲ್ಲ ಕೂತ್ ಕೇಳಕ್ಕೆ ಮಾಡಕ್ಕೆ ಬರ್ತೈತಿ. ಅದಕ್ಕೆ ಈ ಸಮಾಜದೊಳಗೆ ನಮ್ಮ ತಿಳಿದಟ್ಟು ಹೇಳೀನಿ. ಉಳ್ದಟ್ಟು ಇನ್ನೊಬ್ಬ ಬಿಸ್ಕೋತ ಹಿಟ್ಟು ಆಗ್ಯಾವ, ಇನ್ನೊಂದು ಜ್ವಾಳ ಆಗ್ಯಾವ, ಹಾಡು ಉಳ್ದಾವ ಅಂದಂಗೆ ಇನ್ನೂ ಹಾಡು ಯಾವತ್ತು ಉಳ್ತಾವ, ಅವು ಮುಗಿಲಾರ್ದು ಹಾಡು. ಅದಕ್ಕೆ ಹೇಳಿದ್ರು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದಂದ್ರೆ ಹೌದು ಅಂತಾವು, ನಾವು ಅಲ್ಲಂದ್ರೆ ಅಲ್ಲ ಅಂತಾವು, ನಕ್ಕರ ನಮ್ಗೂಡು ನಗ್ತಾವು, ಹತ್ತರ ನಮ್ಗೂಡು ಅಳ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಬೈಲಾಗಿಟ್ಟರ ಬೈಲಾಗಿರ್ತಾವೆ, ಗುಡಿಯಾಗಿಟ್ಟರ ಗುಡಿಯಾಗಿರ್ತಾವೆ, ಮಸೀದಿಯಾಗಿಟ್ಟರ ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿಟ್ಟರೆ ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತು ಹಚ್ಚಿದಾರೆ ಇವತ್ತು ಹಚ್ಕೋತಾವೆ, ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆ, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವೆ, ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದಾರೆ ಕುಡ್ತಾವು, ನಾವು ಹೋಳಿಗೆ ಹುಗ್ಗಿ ಮಾಡಿದಾರೆ ಉಣ್ತಾವು, ನಾವು ಕುರಿ ಕೊಣಕ್ಕೆ ಹೋದ್ರೆ ತಿಂತಾವು.
ನಾವು ಹುಡುಗಿ ಮಾಡಿದ್ರೆ ಉಣ್ತಾವು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವರ ಕೈ ಬಿಟ್ಟೇವು, ಇಲ್ಲದ ದೇವರ ಹುಟ್ಸೇವು, ಅಲ್ಲದ ಊರಿಗೆ ಹೊಂಟೇವು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ಅಂತ ಹೇಳ್ತಾ ಇವತ್ತು ಅವ್ರು ಹೇಳಿದ್ರು. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನು ಬಿಟ್ಟಾನ್ರಿ? ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನು ಬಿಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಬಾಳೆ ಮಾಡು ಹೆಂಡತಿಗೆ ಎಡವಟ್ಟು ಗಂಡನ ಕೊಟ್ಟಾನ್ರಿ. ಬಾಳೆ ಮಾಡು ಹೆಂಡತಿಗೆ ಕುಡುಕ್ ಗಂಡನ ಕೊಟ್ಟಾನ್ರಿ. ಬಾಳೆ ಮಾಡು ಗಂಡಗ ಅಡಮುಟ್ಟು ಹೆಂಡತಿ ಇಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಬಾಳೆ ಮಾಡು ಗಂಡ ಹೆಂಡತಿಗೆ ಬೆರ್ಕಿ ಮಕ್ಕಳು ಕೊಟ್ಟಾನ್ರಿ. ದೇಶ ಆಳು ಅರಸಗ ಅಧಿಕಾರ ಕುರ್ಚಿ ಕೊಟ್ಟಾನ್ರಿ. ಆ ಕುರ್ಚಿ ಕಾಲ್ ಜಗ್ಗಾಕ 100 ಮಂದಿ ಕಳ್ಳರು ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಇಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡಿ ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿ ಮಠದಾಗ ಇಟ್ಟಾನ್ರಿ. ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿಸಿ ಮಠದಾಗ ಇಟ್ಟಾನ್ರಿ. ಆ ಮಠದಾಗಿದ್ದು ಸ್ವಾಮಿಗೆ ನಿಂದಿ ಆಡಕ್ಕೆ 100 ಮಂದಿ ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟಾನ್ರಿ? ಕೋಟಿ ಗಂಟ್ಲೆ ಸಾವುಕಾರ ಮನೆಯಾಗ ನೋಟ್ ಇಟ್ಟಾನ್ರಿ. ಕೋಟಿ ಗಂಟ್ಲೆ ಸಾವುಕಾರ ಮನೆಯಾಗ ನೋಟ್ ಇಟ್ಟಾನ್ರಿ. ಆ ನೋಟ್ ತುಡುಗು ಮಾಡಕ್ಕೆ 100 ಮಂದಿ ಕಳ್ಳರು ಬಿಟ್ಟಾನ್ರಿ. ಸುಖ ಕೊಟ್ಟು ದೇವ್ರ ಸುಮ್ಮನೆ ಯಾರನ್ನ ಬಿಟ್ಟಾನ್ರಿ? ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ. ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನ್ರಿ ಅಂತ ಹೇಳ್ತಾ ಇಟ್ಟೋತಕ ದೇವರ ಗತಿ ಕುತ್ತು ಕೇಳಿದಂಥ ನನ್ನೆಲ್ಲ ತಾಯಿ ತಂದೆ ಸ್ವರೂಪರಾದ ಹಿರಿಯರ ಮುಂದೆ ನಾನು ಮಾತಾಡೀನಿ. ತಪ್ಪಿದ್ರೆ ಕ್ಷಮಾ ಮಾಡ್ರಿ, ಚಲೋ ಇದ್ದಟ್ಟು ನಿಮ್ಮ ಮತ್ತಲ್ಲಿ ಇಟ್ಕೋರಿ ಅಂತ ಹೇಳ್ತಾ ನನ್ನ ಕರೆಸಿ ಇಟ್ಟೋತಕ ಮಾತಾಡಕ್ಕೆ ಹಚ್ಚಿ ತಾವೆಲ್ಲ ಕೂತೀರಿ. ನನ್ನ ಮಾತನ್ನು ಮುಗಿಸ್ಬೇಕಂತೇಳಿ ನಾನು ಇನ್ನ ಹೇಳ್ಬೇಕಂತ ಮಾಡೈತಿ, ಆದ್ರೆ ಟೈಮ್ ಇಲ್ಲ, ಮುಗಿಸ್ತೀನಿ. ಮತ್ತೆ ಯಾವಾಗಾರ ಕರಿ ಬಂದು ಮತ್ತೆ ನಿಮ್ಗೆ ಕೂಡ ಮತ್ತೊಮ್ಮೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತು ಬೇಕಾರೆ ಗೀಗಿ ಪದ ಹಾಡೋರಾಗಲಿ ಡೊಳ್ಳಿನ ಪದ ಹಾಡೋರಾಗಲಿ ಒಂದೇ ಮ್ಯಾಲೆ ಹಾಡೋದಾರು ಎಷ್ಟ ತಾಡೋದು ಜೋಡಿ ಮ್ಯಾಲೆ ಇರಬೇಕು. ಅವ್ರಟ್ಟು ಮಾತಾಡಿ ನಾವತ್ತು ಮಾತಾಡ್ಕೋತ ಇದ್ದೇವೆ. ಆದರೂ ನಮ್ಮ ಹಿರಿಯರು ಮಾತಾಡಿದ್ರು. ಬರ್ರಿ, ನಿಮ್ಮ ಹೆಸರು ಶಿವಶರಣ ಸ್ವಾಮಿ ಅವರು ಗುಲ್ಬರ್ಗದವರು. ನಮಗೆ ಮನೆಗೆ ನಾನು ಆಗಲೇ ಭೇಟಿ ಆದಾಗ ನಾನು ನಿಮ್ಮ ಮನೆಗೆ ಬಂದಿದ್ದಿಲ್ರಿ ಅಂದ್ರೆ ನಾನು ನೋಡಿದ್ದಿಲ್ಲ. ದೊಡ್ಡ ಹಾಡುಗಾರರು, ಸಂಗೀತಗಾರರು ನಿಮ್ಮೂರಿಗೆ ಬಂದಾರ, ಕಲಾವಿದರು. ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ ಕಲಾವಿದರನ್ನ ಕವಿಗಳನ್ನ ಸಾಕಿ ಸಲುವಂಥ ತಾಯಿ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋಣ್ ನನ್ನ ದೇವ್ರ. ಕಡ್ದಾಡಿ ಕದನ ಮಾಡವ್ರ, ಪ್ರೀತಿಲಿ ಬಾಳಿ ಬದುಕವ್ರ, ಕತ್ತಲದಾಗಿನ ಕಳ್ಳರ, ಬೆಳಕಿನಾಗಿನ ಒಳ್ಳೆಯವರ, ಮುಪ್ಪಿನ ವಯಸ್ಸಿನ ಮುದುಕರ, ಎಳೆಯ ವಯಸ್ಸಿನ ಯುವಕರ, ನೀವೇ ಅಪ್ಪೋಣ್ ನನ್ನ ದೇವ್ರ. ಅಡಿಯ ಕುರಿಯ ಮೇಸವರ, ಹಳದಾಗ ಎಮ್ಮಿ ತೊಳೆಯವ್ರ, ಭೂಮಿಯಾಗ ದುಡಿಯೋ ರೈತರ, ಮೋಟ್ರ್ ತಿರುವೋ ಡಾಯರ, ನೀವೇ ಅಪ್ಪೋಣ್ ನನ್ನ ದೇವ್ರ. ದೊಡ್ಡ ದೊಡ್ಡ ಪಂಡಿತರ, ಬುದ್ಧಿ ಇಲ್ಲದ ದಡ್ಡರ, ನೀವೇ ಅಪ್ಪೋ ನಡೆದೇವರ. ಕರ್ನಾಟಕದ ಕನ್ನಡಿಗರ, ಬ್ರಹ್ಮ ವಿಷ್ಣು ಮಹೇಶ್ವರ, ನಿಮ್ಮಲ್ಲಿ ಕಂಡಿನ ಮುಕ್ಕೋಟಿ ದೇವರ, ನನ್ನ ಆತ್ಮದ ಕನ್ನಡ ಕಂಡವರ, ನನ್ನ ಹಾಡಿಗೆ ಶಕ್ತಿ ತಂದವರ, ನೀವೇ ಅಪ್ಪೋ ನನ್ನ ದೇವರ, ನೀವೇ ಅಪ್ಪೋ ನನ್ನ ದೇವರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.